ಹೌದು. ಇಲ್ಲಿ ಯಾವ ಲಂಚ ರುಷುವತ್ತುಗಳು ಶಿಫಾರಸುಗಳು ಕೂಡ ನಡೆಯಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ. ಹೌದೌದು ಸರ್. ಈಗ ನೋಡ್ರಿ ಸರ್, ಆಲ್ಮೋಸ್ಟ್ ಸರ್ ಮೊದಲ್ರಿ ಒಂದ್ 2 ಲಕ್ಷ ಕೊಟ್ರೆ ನೌಕರಿ ಆಗ್ಬಿಡ್ತೈತಪ್ಪ ಅಂದ್ರೆ ಈ ಬ್ರೋಕರ್ಗಳು ಏನ್ ಮಾಡ್ತಾರ ಸರ್, ತಂದೆ ತಾಯಿಗೆ ಟಾರ್ಗೆಟ್ ಮಾಡ್ತಾರ ಸರ್. ಅಲ್ಲಿ ಆ ಮಕ್ಕಳಿಗೆ ಬಿಡ್ತಾರ ಸರ್. ತಂದೆ ತಾಯಿಗೆ ಏನ್ ಮಾಡ್ತಾರ, ಇಲ್ಲ ನೋಡ್ರಿ ಈಗ ಎಕ್ಸಾಮ್ ನಾವು ಮಾಡಿಸ್ಕೊಡ್ತೇವಿ, ಈಗ ಮನುಷ್ಯ ಯಾವ್ದಾದ್ರು ರೀ ಎಕ್ಸಾಮ್ ಇನ್ನೊಂದ್ ತಿಂಗಳಾಗೈತಿ ನನ್ನ ಮಕ್ಕಳು ನೌಕರಿ ಆದ್ರೆ ಸಾಕಂತೇಳಿ ಈ ತರ ಏನ್ ಮಾಡ್ಬಿಡ್ತಾರ ಸರ್, ಮೋಸ ಹೊಂಟು ಬಿಟ್ಟಾರ ಸರ್. ಯಾಕಂದ್ರ ಈಗ ಬ್ರೋಕರ್ಗಳು ಅದನ್ನೇ ಟಾರ್ಗೆಟ್ ಮಾಡ್ತಾರ ಸರ್ ಮೇನ್. ಹಾ ಸರ್, ಇಲ್ಲ ನನಗ ದೊಡ್ಡ ದೊಡ್ಡ ಆರ್ಮಿ ಒಳಗ ಆಫೀಸರ್ಗಳು ಅದಾರ, ಅದು ಅದಾರ, ಏನು ಇಲ್ಲ ಸರ್, ಅದು ಯಾವ್ದು ನಡೆಯಂಗಿಲ್ಲ. ಇಲ್ಲಿ ಏನು ಪ್ರಾಮಾಣಿಕತೆ ಬಹಳ ಮುಖ್ಯ ಇರ್ತದೆ ಸರ್. ಯಾರು ಪ್ರಾಮಾಣಿಕತೆಯಿಂದ ಹಾರ್ಡ್ ವರ್ಕ್ ಮಾಡ್ತಾರ ಸರ್, ಅವ್ರು ಪಕ್ಕ ಆರ್ಮಿ ಒಳಗೆ ಹೋಗ್ಬೋದ್ರಿ ಸರ್ ಅವರು. ಮತ್ತೆ ಈಗ ಏನ್ ಮಾಡ್ತಾರೆ ಸರ್, ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡ್ಕೊಂಡ್ ನಂತರ ಸರ್ ಫಿಸಿಕಲ್ ಒಳಗೆ ನನಗ ಇಲ್ಲಿ ನಮ್ಮ ಬ್ರದರ್ ಅದಾರ, ನನಗೆ ಅವ್ರ ಅದಾರ, ಆ ತರ ಮೆಡಿಕಲ್ ಇರ್ತದ, ನನಗೆ ಅದನ್ನ ಮಾಡಿಸ್ಕೊಡ್ತೀನಿ, ನನಗೆ 50,000 ಕೊಡು, 1 ಲಕ್ಷ ಕೊಡು, ಈ ತರ ಮಾಡ್ತಾರೆ ಸರ್. ಯಾರು ಆಸ್ಪದ ಕೊಡಬೇಡಿ, ಹೋಗಕ್ ಹೋಗ್ಬೇಡ ಸರ್. ಅಲ್ಲಿ ನಮ್ಮಲ್ಲಿ ಇನ್ನೊಂದ್ ಏನ್ ತಪ್ಪು ಮಾಡ್ತಾರ ಸರ್ ಹುಡುಗರು, ಅಲ್ಲಿ ಮೈಂಡ್ ಕಂಟ್ರೋಲ್ ಪೇಷನ್ಸ್ ಕಳ್ಕೊಂಡ್ಬಿಡ್ತಾರೆ ಸರ್ ಇಲ್ಲಿ. ಹಾ ಸರ್, ಇಲ್ಲಿ ಬಿಡಪ್ಪ ನಾ ಓಡಿಲ್ಲ, ಈ ಸಲ ಪ್ರಾಕ್ಟೀಸ್ ಮಾಡಿಲ್ಲ, ರೊಕ್ಕ ಕೊಟ್ರೆ ಆಯ್ತು ಬಿಡು ನನಗ. ಬಟ್ ಅಲ್ಲಿ ಎಲ್ಲ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಇರ್ತಾವ ಸರ್. ಒಂದು ಬ್ಯಾಸ್ನಾಗ ಎಷ್ಟು ಟೈಮಿಂಗ್ ಇರ್ತದೆ ಪ್ರತಿಯೊಂದು, ಯಾಕಂದ್ರೆ ಮಿಲಿಟರಿ ಸಿಸ್ಟಮ್ ಹಂಗ ಇರ್ತದೆ ಸರ್. ಅಲ್ಲಿ ಯಾರಿಗೂ ಮೋಸ ಮಾಡಂಗಿಲ್ಲ ಸರ್. ಅಲ್ಲಿ ಹೌದು ಸರ್, ನಾವಾಗೆ ಮಾಡ್ಕೋಬಹುದು ಸರ್ ಮೋಸ ಅಲ್ಲಿ. ಬಟ್ ಆರ್ಮಿದವ್ರು ಯಾರು ಮೋಸ ಮಾಡಂಗಿಲ್ಲ ಸರ್. ಅಲ್ಲಿ ಪ್ರಾಮಾಣಿಕತೆಯಿಂದ ಮಾಡಂತ ಹೇಳ್ತಾರೆ ಸರ್. ಹಾ ಸರ್.